ನಾನಂತೂ ಫಸ್ಟ್ ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್. ನಿಜ ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಸಂಡೇ ಟೈಮ್ ಬಂದು 5 ಗಂಟೆ ಆಗೈತೆ, ಸಂಜೆ 5 ಗಂಟೆ ಆಗೈತೆ. ನಾನು ಸಂಜೆ 5 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂಜೆ 5 ಗಂಟೆ ಆಗಿದೆ, ಬನ್ನಿ ಹೋಗೋಣ. ಸೈಡ್ ಪ್ಲೀಸ್, ಸೈಡ್ ಪ್ಲೀಸ್. ಯಾವ ಜಾಗಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸಂಕ್ರಾಂತಿ ಟೈಮಲ್ಲಿ ಒಂದು ವಿಶೇಷವಾದ ಹಣ್ಣು ನಮ್ಮ ಕಡೆ ಬಿಡುತ್ತೆ. ಆ ಹಣ್ಣು ತಿನ್ನೋಕ್ಕೆ ತುಂಬ ಭಾರಿ ರುಚಿಯಾಗಿರುತ್ತೆ. ನಮ್ಮ ಹೊಸಲ್ಲಿ ಮೇಯ್ತೈತೆ. ಹಾಯ್ ಹಾಯ್ ಮಾಡವ, ಬರ್ತೀನಿ. ಈಗಂತೂ ನಮ್ಮ ಕಡೆ ಅಂತೂ ಒಸಿ ಚಳಿಯಲ್ಲ ಫ್ರೆಂಡ್ಸ್, ಕೊರೆ ಅಂತೂ ಒಸಿ ಬೀಳಲ್ಲ. ಯಪ್ಪ ಅದೇ ಸಂಜೆ ಆಯಿತು ಅಂದರೆ ಸ್ಟಾರ್ಟು. ಏನೋ ಬಿಟ್ಟು ಬಂದೆ ಮನೆ ಹತ್ರ. ಫ್ರೆಂಡ್ಸ್, ಆ ಮರದ ಹತ್ರ ಬಂದಿದ್ದೀನಿ. ನಂದು ಇವತ್ತು ಹಣ್ಣಿನ ಮರದ ಹತ್ರ ಕರ್ಕೊಂಬಂದಿದ್ದೀನಿ ಸಂಕ್ರಾಂತಿ ಟೈಮಲ್ಲಿ. ಈ ಟೈಮಲ್ಲಿ ಅದು ಬಿಡೋದು. ಇದನ್ನು ಸಂಕ್ರಾಂತಿ ಹಣ್ಣು ಅಂತಲೇ ಕರಿತೀವಿ ನಾವು. ಕೆಲವು ಕಡೆ ಎರ್ದೆ ಹಣ್ಣು ಅಂತ ಕರೀತಾರೆ. ಬನ್ನಿ, ಆ ಮರ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದೇ ಆ ಮರ ಫ್ರೆಂಡ್ಸ್. ನೋಡಿ ನೋಡಿ, ಅಲ್ಲೊಂದು ಹಣ್ಣು ಕಾಣಿಸ್ತಾ ಇದೆ ನೋಡಿ, ಝೂಮ್ ಮಾಡಿದ್ದೀನಿ ನೋಡಿ, ಅಲ್ಲೇ ಒಂದು ಹಣ್ಣಿದೆ ನೋಡಿರಲ್ಲ, ಇದೇ ಆ ಮರ. ಇದು ಸಂಕ್ರಾಂತಿ ಟೈಮಲ್ಲಿ ಮಾತ್ರ ಈ ಹಣ್ಣು ಬಿಡೋದು. ನೆಕ್ಸ್ಟು ಸಂಕ್ರಾಂತಿ ಮುಗೀತಂತ ಅಂದರೆ ಈ ಹಣ್ಣು ಖಾಲಿ ಆಗಿಬಿಡುತ್ತೆ. ನೋಡಿ, ಮರ ತುಂಬ ಮುಳ್ಳೇನೆ. ನಾವು ಚೈಲ್ಡ್ಹುಡ್ಸಲ್ಲಿದ್ದಾಗ ಈ ಮರಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಹುಡಿಕೊಂಡೋಗಿವು. ನೋಡಿದ್ರಾ ಮರನ ಕರೆಕ್ಟಾಗಿ? ಅಂದರೆ ಫ್ರೆಂಡ್ಸ್, ನಾವು ಚೈಲ್ಡ್ಹುಡ್ಡಲ್ಲಿದ್ದಾಗ ಈ ಮರನ ಹುಡಿಕೊಂಡು ಹೋಗಿ ಹಣ್ಣು ಹಾಯ್ಕೊಂಡು ತಿನ್ಕೊಂಬಿಟ್ಟು ಬರ್ತಿದ್ದೋ. ನಾನು ಅಲ್ಲಿಂದ ಬರೋಷ್ಟರೊಳಗೆ ನಮ್ಮಮ್ಮ ಕೋಲ್ ತಗೊಂಡು ಕುಂತಿರೋದು. ಯಾಕೆ ಅಂತ ಅಂದರೆ, ಈ ಹಣ್ಣು ತಿಂದರೆ ಸಣ್ಣ ಮಕ್ಕಳಿಗೆ ಸ್ವಲ್ಪ ಆಗೋದಿಲ್ಲ, ಕೆಮ್ಮು ಈ ರೀತಿ ಆಗುತ್ತೆ. ಕೆಮ್ಮು ಮತ್ತು ಗಂಟ್ಲು ಕಟ್ಕೊಳ್ಳೋದು ಆ ರೀತಿ ಆಗುತ್ತೆ. ಏನಾಗಲ್ಲ ತಿಂದರೆ. ನಾವು ಸಣ್ಣದ್ರಿಂದಲೂ ತಿನ್ಕೊಂಬರ್ತಾಯಿದ್ದೀವಿ. ನಮ್ಮಮ್ಮ ಹೊಡೆದ್ರು ಅಷ್ಟೇ, ಬಡಿದ್ರು ಅಷ್ಟೇ. ನಾವಂತೂ ಸ್ಕೂಲ್ ಮುಗ್ದಿದ ತಕ್ಷಣವೇ ನಮ್ಮಮ್ಮಂಗೆ ಹೇಳ್ದೇ ತೋಟದ ಸಾಲು ಹುಡಿಕೊಂಡು ಹೊರಟೋಗ್ಬಿಡಿವೋ ಈ ಹಣ್ಣು ಹಾಯ್ಕೊಂಡು ತಿನ್ಕೊಂಬರೋಕ್ಕೆ ಅಂತಲೇ. ನೋಡಿ, ಇವಾಗ ಈ ಮರ ಇಲ್ಲೇ ಇದೆ, ತೋಟದಲ್ಲಿದೆ. ಬನ್ನಿ ಇವಾಗ. ಏನಂದರೆ, ಆ ಹಣ್ಣುಗಳು ತೊಗೊಂಬಿಟ್ಟು ಬಂದೆ. ಆದರೆ ಏನಂತ ಅಂದರೆ ಅಲ್ಲಿ ಮುಳ್ಳಿನ ಗಿಡ ಜಾಸ್ತಿ. ನನ್ನ ತಲೆಗೆಲ್ಲ ನೋಡಿ, ಬರೀ ಇದು ಎಂತೆಂಥದೋ ಮುಳ್ಳು ಅಂಟ್ಕೊತು. ಯಪ್ಪ, ಸವಾಸ ಸಾಕಾನಿಸ್ತು ನೋಡಿ. ಎಂಥ ಮುಳ್ಳಂತ ಗೊತ್ತಿಲ್ಲ, ತಲೆಗೆಲ್ಲ ಅಂಟ್ಕೊಂಬಿಟ್ಟು. ಅದನ್ನು ಕಷ್ಟಪಟ್ಟು ಆ ಮುಳ್ಳೊಳಗೇ ಹಾಯ್ಕೊಂಬಿಟ್ಟು ತೊಗೊಂಬಿಟ್ಟು ಬಂದಿದ್ದೀನಿ.
ಬನ್ನಿ ಇವಾಗ ಇದು ಯಾವ ರೀತಿ ಇದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಇದರಿಂದ ಏನದು ರೆಸಿಪಿ ಅಂದರೆ ಇದು ಏನು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಇವಾಗಲೇ ತಿನ್ಬೇಕು ಅನ್ನಿಸ್ತಾ ಇದೆ, ಬಾಯಿ ನೀರು ಬರ್ತಾ ಇದೆ ನೋಡಿದರೆ. ಚೈಲ್ಡ್ಹುಡ್ ಜ್ಞಾಪಕ ಬರ್ತಾ ಇದೆ ಇದು ನೋಡಿದರೆ. ನಾವು ಸ್ಕೂಲ್ ಡೇಸ್ಗೆ ಹೋಗ್ಬೇಕಾದ್ರೆ ಈಚೆ ಸ್ಕೂಲಲ್ಲಿ ಈಚೆ ಹೊರಗಡೆ ಅಜ್ಜಿದಿರು ಇವನ್ನ ಮಾರ್ಕೊಂಡು ಕುಂತಿರೋರು. ಒಂದು ಪಾವು ಚಟಾಕು ಅದರಲ್ಲಿ 1 ರೂಪಾಯಿಗೆ ಇಷ್ಟು ಅಂತ ಅಂದ್ಬಿಟ್ಟು ಕೊಡೋರು ನೋಡಿ. ನಾವಂತೂ ಸಣ್ಣದ್ರಲ್ಲಿ ಹಣ್ಣು ತಿನ್ನೋಕೆ ಹೋಗಿ ನಮ್ಮ ಅಮ್ಮನ ಕೈಲಿ ಎಷ್ಟು ಸಲ ಒದೆ ತಿಂದಿದ್ದೀನಿ ಅಂತ ಗೊತ್ತಿಲ್ಲ. ಆದರೆ ಇವಾಗ ಇದನ್ನು ಇದೇ ರೀತಿ ತಿನ್ನೋಲ್ಲ, ಇದು ಸ್ಪೆಷಲಾಗಿ ಮಾಡ್ಕೊಂಡು ತಿಂತೀನಿ. ಬನ್ನಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಇದನ್ನು ಫಸ್ಟು ತೊಳಿತೀನಿ, ತೊಳೆದ್ಬಿಟ್ಟು ಆಮೇಲೆ ನೆಕ್ಸ್ಟು ರೆಡಿ ಮಾಡ್ತೀನಿ. ಫಸ್ಟ್ ಇದನ್ನು ನೀರು ಹಾಕಿ ತೊಳೆಯೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಇದರಲ್ಲಿ ನಾವೇನು ಮಾಡಬೇಕಂತ ಅಂದರೆ ಇದರಲ್ಲಿ ಒಂದೊಂದು ಹುಳ ಆಗಿರುತ್ತೆ ಒಳಗಡೆ. ಅದಕ್ಕೆ ಏನು ಮಾಡಬೇಕಂದ್ರೆ ಚೆನ್ನಾಗಿರೋದು ಮಾತ್ರ ಇಟ್ಕೋಬೇಕು. ಅದು ಹೇಗೆ ನೋಡಬೇಕಂದ್ರೆ ನೋಡಿ, ಇದು ಎತ್ಕೊಂಡಿದ್ದೀನಲ್ಲ, ಇವಾಗ ನೋಡಿ ಈ ರೀತಿ 2 ಸೈಡೂ ಹೀಗೆ ಕಟ್ ಮಾಡಿ ಹಾಕೋಣ. ಏಕೆಂದರೆ ಒಂದೊಂದರಲ್ಲಿ ಒಳಗಡೆ ಹುಳ ಇರುತ್ತೆ, ಅದಕ್ಕೋಸ್ಕರ. ಎಲ್ಲ ಈಗ ಅದೇ ರೀತಿ ಮಾಡ್ತೀನಿ. ಅದಕ್ಕೋಸ್ಕರ ಕಟ್ ಮಾಡಬೇಕು. ಯಾರಿಲ್ಲ ಏನು ಪಚ್ಚ ಇದೆ ಫ್ರೆಂಡ್ಸ್. ನನಗೆ ಹೆಣ್ಣು ಬರೀ ಸೈಡ್ ಕಲರ್ ಯಾವ ಸಿಗಲಿಲ್ಲ ನೋಡೋಣ. ಓಕೆ, ಎಲ್ಲ ರೆಡಿ ಆಯಿತು. ಇವಾಗ ಇದನ್ನು ಸೈಡಿಗೆ ಎತ್ತಿಡೋಣ. ಇವಾಗ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಏನಂತಂದರೆ ನೋಡಿ, ಒಂದು 5 ಖರ್ಜೂರ ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿ ಇನ್ನೊಂದು ಸ್ವಲ್ಪ ಹಾಕೋಣ. ಖಾರ ಫುಲ್ಲು ಸ್ಟ್ರಾಂಗ್ ಆಗಿರ್ಬೇಕು. ಅಚ್ಕಾರದ ಪುಡಿ ಆಯ್ತಲ್ಲ. ಇವಾಗ ಸಾಲ್ಟ್, ಇವಾಗ ಇದನ್ನ ನೀರು ಹಾಕ್ಬಿಟ್ಟು ರುಬ್ಕೊಂಬಿಟ್ಟು ಬರ್ತೀನಿ. ಈಗ ಏನಂತಂದರೆ ಇವಾಗ ಎಲ್ಲ ರುಬ್ಕೊಂಬಿಟ್ಟು ಬಂದಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಸೇರಿಸೋಣ. ಫೈನಲಿ ಇದಕ್ಕೆ ನೋಡಿ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ನಿಂಬೆ ರಸನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈಗ ಇದನ್ನು ಮಿಕ್ಸ್. ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್. ಓಕೆ, ನೋಡಿ ರೆಡಿಯಾಗಿದೆ ನಮ್ಮ ಸಂಕ್ರಾಂತಿ ಹಣ್ಣಿಗೆ. ಎಷ್ಟು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ.
ನೋಡೋಕ್ಕಂತೂ ಅಷ್ಟು ಸಖತ್ತಾಗಿದೆ. ಮಾತ್ರ ಟೇಸ್ಟು ಅಷ್ಟೇ ಮಸ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಇದು ಸಂಕ್ರಾಂತಿ ಸೀಸನು, ಈ ಹಣ್ಣು ಸಿಕ್ಕೇ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ರೆಡಿ ಆಯಿತು. ನಾನಂತೂ ಫಸ್ಟು ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್. ನಿಜ ತುಂಬ ಚೆನ್ನಾಗಿದೆ. ಖರ್ಜೂರ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಆಗಿದೆ. ಖರ್ಜೂರ ಅಂತೂ ಮಸ್ತು. ಎಷ್ಟು ತಿಂದ್ರೂ ತಿನ್ಬೇಕಂತ ಅನ್ನಿಸ್ತೈತೆ. ಎಷ್ಟು ತಿಂದಿದ್ದೀನಿ ಗೊತ್ತಾ ಫ್ರೆಂಡ್ಸ್. ನಾಲ್ಗೆಗೆ ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಸಿಗ್ತಾಯಿದೆ. ಮಸ್ತಾಗಿದೆ ಮಾತ್ರ. ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇವಾಗ ಸಂಕ್ರಾಂತಿ ಟೈಮು. ಆಹಾ, ಮಸ್ತು ರೆಸಿಪಿ. ನಮ್ಮನೆಯವ್ರಿಗೇನು ಇಡ್ತೀನಾ ಇಲ್ಲ ನಾನೆಲ್ಲ ಖಾಲಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ತಿಂತಾ ಇರ್ಬೇಕಂತ ಅನ್ನಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಬಾಯ್.